ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ ನಾನೇ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಹುಚ್ಚು ದೊರೆ ಏನೆಲ್ಲ ಪುಂಗಿದ್ದಾನೆ ಅನ್ನೋದನ್ನ ತೋರಿಸ್ತೇವೆ ನೋಡಿ. Never happened before. There's never been anything like that. Very honored to have done it. It's too bad that I had to do these things. Dealt with the leaders of each and every one of these countries and never even received a phone call from the United Nations offering to help in finalizing. China and India are the primary funders of the ongoing war by continuing to purchase Russian oil. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ್ದು ನಾನೇ. ಮತ್ತೊಮ್ಮೆ ಮಂದಬುದ್ಧಿಯ ಟ್ರಂಪ್ ಉದ್ದಟತನ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಂದಬುದ್ಧಿಯ ಮನುಷ್ಯ. ತಾನೇ ಶಾಂತಿದೂತ ಅಂತ ಬೆನ್ನು ತಟ್ಟಿಕೊಳ್ಳುವಷ್ಟು ಹುಂಬ. ಉಗ್ರ ಪೋಷಕರ ಬೆನ್ನ ಹಿಂದೆ ನಿಲ್ಲುವಂತಹ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಮ್ಮೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾನೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ರಷ್ಯಾ, ಚೀನಾ ಜಂಟಿಯಾಗಿ ದೊಡ್ಡಣ್ಣನ ವಿರುದ್ಧ ತಡೆತಟ್ಟಿ ನಿಂತಿದೆ. ಇದನ್ನ ದಪ್ಪ ಚರ್ಮದ ಟ್ರಂಪ್ಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಮತ್ತೊಮ್ಮೆ ಉದ್ದಟತನ ಪ್ರದರ್ಶನ ಮಾಡಿದ್ದಾನೆ. 7 ಯುದ್ಧಗಳನ್ನ ನಾನೇ ನಿಲ್ಲಿಸಿದ್ದು ಅಂತ ಬಡಾಯಿ ಕೊಚ್ಚಿಕೊಂಡಿದ್ದಾನೆ. Get them solved. Some were going for 31 years, 2 of them, 31, think of it, 31 years. One was 36 years. One was 28 years. I ended 7 wars. And in all cases, they were raging with countless thousands of people. ಭಾರತ ಪಾಕ್ ಯುದ್ಧ ನಾನೇ ಕೊನೆ ಮಾಡಿದ್ದು. ಕೇವಲ ವಿಶ್ವದ 7 ಯುದ್ಧ ಮಾತ್ರ ಅಲ್ವಂತೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ಕೂಡ ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಹೊಂಗಿದ್ದಾನೆ. The Congo and Rwanda, a vicious, violent war that was. Pakistan and India, Israel and Iran, Egypt and Ethiopia, and Armenia and Azerbaijan. It included all of them. ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು. ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸೋಕೆ ನಾನೇ ಕಾರಣ ಅಂತ ಡೊನಾಲ್ಡ್ ಟ್ರಂಪ್ ಕೊಚ್ಚಿಕೊಂಡಿದ್ದಾನೆ. ನೊಬೆಲ್ ಪ್ರಶಸ್ತಿ ನನಗೆ ಸಿಗಬೇಕು ಅಂತ ತನಗೆ ತಾನೇ ಬೆನ್ನು ತಟ್ಟಿಕೊಂಡಿದ್ದಾನೆ. ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ಚೀನಾ, ರಷ್ಯಾ ಒಟ್ಟಾಗಿ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದು ಟ್ರಂಪ್ ಬೆಚ್ಚಿ ಬಿದ್ದಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ ನಾನೇ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಹುಚ್ಚು ದೊರೆ ಏನೆಲ್ಲ ಪುಂಗಿದ್ದಾನೆ ಅನ್ನೋದನ್ನ ತೋರಿಸ್ತೇವೆ ನೋಡಿ. Never happened before. There's never been anything like that. Very honored to have done it. It's too bad that I had to do these things. Dealt with the leaders of each and every one of these countries and never even received a phone call from the United Nations offering to help in finalizing. China and India are the primary funders of the ongoing war by continuing to purchase Russian oil. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ್ದು ನಾನೇ. ಮತ್ತೊಮ್ಮೆ ಮಂದಬುದ್ಧಿಯ ಟ್ರಂಪ್ ಉದ್ದಟತನ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಂದಬುದ್ಧಿಯ ಮನುಷ್ಯ. ತಾನೇ ಶಾಂತಿದೂತ ಅಂತ ಬೆನ್ನು ತಟ್ಟಿಕೊಳ್ಳುವಷ್ಟು ಹುಂಬ. ಉಗ್ರ ಪೋಷಕರ ಬೆನ್ನ ಹಿಂದೆ ನಿಲ್ಲುವಂತಹ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಮ್ಮೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾನೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ರಷ್ಯಾ, ಚೀನಾ ಜಂಟಿಯಾಗಿ ದೊಡ್ಡಣ್ಣನ ವಿರುದ್ಧ ತಡೆತಟ್ಟಿ ನಿಂತಿದೆ. ಇದನ್ನ ದಪ್ಪ ಚರ್ಮದ ಟ್ರಂಪ್ಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಮತ್ತೊಮ್ಮೆ ಉದ್ದಟತನ ಪ್ರದರ್ಶನ ಮಾಡಿದ್ದಾನೆ. 7 ಯುದ್ಧಗಳನ್ನ ನಾನೇ ನಿಲ್ಲಿಸಿದ್ದು ಅಂತ ಬಡಾಯಿ ಕೊಚ್ಚಿಕೊಂಡಿದ್ದಾನೆ. Get them solved. Some were going for 31 years, 2 of them, 31, think of it, 31 years. One was 36 years. One was 28 years. I ended 7 wars. And in all cases, they were raging with countless thousands of people. ಭಾರತ ಪಾಕ್ ಯುದ್ಧ ನಾನೇ ಕೊನೆ ಮಾಡಿದ್ದು. ಕೇವಲ ವಿಶ್ವದ 7 ಯುದ್ಧ ಮಾತ್ರ ಅಲ್ವಂತೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ಕೂಡ ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಹೊಂಗಿದ್ದಾನೆ. The Congo and Rwanda, a vicious, violent war that was. Pakistan and India, Israel and Iran, Egypt and Ethiopia, and Armenia and Azerbaijan. It included all of them. ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು. ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸೋಕೆ ನಾನೇ ಕಾರಣ ಅಂತ ಡೊನಾಲ್ಡ್ ಟ್ರಂಪ್ ಕೊಚ್ಚಿಕೊಂಡಿದ್ದಾನೆ. ನೊಬೆಲ್ ಪ್ರಶಸ್ತಿ ನನಗೆ ಸಿಗಬೇಕು ಅಂತ ತನಗೆ ತಾನೇ ಬೆನ್ನು ತಟ್ಟಿಕೊಂಡಿದ್ದಾನೆ. ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ಚೀನಾ, ರಷ್ಯಾ ಒಟ್ಟಾಗಿ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದು ಟ್ರಂಪ್ ಬೆಚ್ಚಿ ಬಿದ್ದಿರುವುದಂತೂ ಸತ್ಯ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಗೆಯನ್ನ ಹರಿಬಿಟ್ಟಿದ್ದಾರೆ. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ ನಾನೇ, ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಕುಚ್ಕೊಂಡಿದ್ದಾರೆ. ಹಾಗಾದ್ರೆ ಹುಚ್ಚು ದೊರೆ ಏನೆಲ್ಲಾ ಪುಂಗಿದ್ದಾನೆ ಅನ್ನೋದನ್ನ ತೋರಿಸ್ತೇವೆ ನೋಡಿ. Never happened before. There's never been anything like that. Very honored to have done it. It's too bad that I had to do these things. Dealt with the leaders of each and every one of these countries and never even received a phone call from the United Nations offering to help in finalizing. China and India are the primary funders of the ongoing war by continuing to purchase Russian oil. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ್ದು ನಾನೇ. ಮತ್ತೊಮ್ಮೆ ಮಂದಬುದ್ಧಿಯ ಟ್ರಂಪ್ ಉದ್ದಟತನ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಂದಬುದ್ಧಿಯ ಮನುಷ್ಯ, ತಾನೇ ಶಾಂತಿದೂತ ಅಂತ ಬೆನ್ನು ತಟ್ಟಿಕೊಳ್ಳುವಷ್ಟು ಹುಂಬ. ಉಗ್ರ ಪೋಷಕರ ಬೆನ್ನ ಹಿಂದೆ ನಿಲ್ಲುವಂತಹ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಮ್ಮೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾನೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ರಷ್ಯಾ, ಚೀನಾ ಜಂಟಿಯಾಗಿ ದೊಡ್ಡಣ್ಣನ ವಿರುದ್ಧ ತಡೆತಟ್ಟಿ ನಿಂತಿದೆ. ಇದನ್ನ ದಪ್ಪ ಚರ್ಮದ ಟ್ರಂಪ್ಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಮತ್ತೊಮ್ಮೆ ಉದ್ದಟತನ ಪ್ರದರ್ಶನ ಮಾಡಿದ್ದಾನೆ. 7 ಯುದ್ಧಗಳನ್ನ ನಾನೇ ನಿಲ್ಲಿಸಿದ್ದು ಅಂತ ಬಡಾಯಿ ಕೊಚ್ಚಿಕೊಂಡಿದ್ದಾನೆ. Get them solved. Some were going for 31 years, 2 of them, 31, think of it, 31 years. One was 36 years. One was 28 years. I ended 7 wars. And in all cases, they were raging with countless thousands of people. ಭಾರತ ಪಾಕ್ ಯುದ್ಧ ನಾನೇ ಕೊನೆ ಮಾಡಿದ್ದು. ಕೇವಲ ವಿಶ್ವದ 7 ಯುದ್ಧ ಮಾತ್ರ ಅಲ್ವಂತೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ಕೂಡ ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಹೊಂಗಿದ್ದಾನೆ. The Congo and Rwanda, a vicious, violent war that was. Pakistan and India, Israel and Iran, Egypt and Ethiopia, and Armenia and Azerbaijan. It included all of them. ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು. ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸೋಕೆ ನಾನೇ ಕಾರಣ ಅಂತ ಡೊನಾಲ್ಡ್ ಟ್ರಂಪ್ ಕೊಚ್ಚಿಕೊಂಡಿದ್ದಾನೆ. ನೊಬೆಲ್ ಪ್ರಶಸ್ತಿ ನನಗೆ ಸಿಗಬೇಕು ಅಂತ ತನಗೆ ತಾನೇ ಬೆನ್ನು ತಟ್ಟಿಕೊಂಡಿದ್ದಾನೆ. ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ಚೀನಾ, ರಷ್ಯಾ ಒಟ್ಟಾಗಿ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದು ಟ್ರಂಪ್ ಬೆಚ್ಚಿ ಬಿದ್ದಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಗೆಯನ್ನ ಹರಿಬಿಟ್ಟಿದ್ದಾರೆ. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ ನಾನೇ, ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಕುಚ್ಕೊಂಡಿದ್ದಾರೆ. ಹಾಗಾದ್ರೆ ಹುಚ್ಚು ದೊರೆ ಏನೆಲ್ಲಾ ಪುಂಗಿದ್ದಾನೆ ಅನ್ನೋದನ್ನ ತೋರಿಸ್ತೇವೆ ನೋಡಿ. Never happened before. There's never been anything like that. Very honored to have done it. It's too bad that I had to do these things. Dealt with the leaders of each and every one of these countries and never even received a phone call from the United Nations offering to help in finalizing. China and India are the primary funders of the ongoing war by continuing to purchase Russian oil. ವಿಶ್ವದಲ್ಲಿ 7 ಯುದ್ಧಗಳನ್ನ ನಿಲ್ಲಿಸಿದ್ದು ನಾನೇ. ಮತ್ತೊಮ್ಮೆ ಮಂದಬುದ್ಧಿಯ ಟ್ರಂಪ್ ಉದ್ದಟತನ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಂದಬುದ್ಧಿಯ ಮನುಷ್ಯ, ತಾನೇ ಶಾಂತಿದೂತ ಅಂತ ಬೆನ್ನು ತಟ್ಟಿಕೊಳ್ಳುವಷ್ಟು ಹುಂಬ. ಉಗ್ರ ಪೋಷಕರ ಬೆನ್ನ ಹಿಂದೆ ನಿಲ್ಲುವಂತಹ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಮ್ಮೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾನೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ರಷ್ಯಾ, ಚೀನಾ ಜಂಟಿಯಾಗಿ ದೊಡ್ಡಣ್ಣನ ವಿರುದ್ಧ ತಡೆತಟ್ಟಿ ನಿಂತಿದೆ. ಇದನ್ನ ದಪ್ಪ ಚರ್ಮದ ಟ್ರಂಪ್ಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಮತ್ತೊಮ್ಮೆ ಉದ್ದಟತನ ಪ್ರದರ್ಶನ ಮಾಡಿದ್ದಾನೆ. 7 ಯುದ್ಧಗಳನ್ನ ನಾನೇ ನಿಲ್ಲಿಸಿದ್ದು ಅಂತ ಬಡಾಯಿ ಕೊಚ್ಚಿಕೊಂಡಿದ್ದಾನೆ. Get them solved. Some were going for 31 years, 2 of them, 31, think of it, 31 years. One was 36 years. One was 28 years. I ended 7 wars. And in all cases, they were raging with countless thousands of people. ಭಾರತ ಪಾಕ್ ಯುದ್ಧ ನಾನೇ ಕೊನೆ ಮಾಡಿದ್ದು. ಕೇವಲ ವಿಶ್ವದ 7 ಯುದ್ಧ ಮಾತ್ರ ಅಲ್ವಂತೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ಕೂಡ ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಹೊಂಗಿದ್ದಾನೆ. The Congo and Rwanda, a vicious, violent war that was. Pakistan and India, Israel and Iran, Egypt and Ethiopia, and Armenia and Azerbaijan. It included all of them. ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು.
ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸೋಕೆ ನಾನೇ ಕಾರಣ ಅಂತ ಡೊನಾಲ್ಡ್ ಟ್ರಂಪ್ ಕೊಚ್ಚಿಕೊಂಡಿದ್ದಾನೆ. ನೊಬೆಲ್ ಪ್ರಶಸ್ತಿ ನನಗೆ ಸಿಗಬೇಕು ಅಂತ ತನಗೆ ತಾನೇ ಬೆನ್ನು ತಟ್ಟಿಕೊಂಡಿದ್ದಾನೆ. ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ಚೀನಾ, ರಷ್ಯಾ ಒಟ್ಟಾಗಿ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದು ಟ್ರಂಪ್ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.